ಸುಖ ಬಂದಾಗ ಹಿಗ್ಗಬೇಡ, ಕಷ್ಟ ಬಂದಾಗ ಕುಗ್ಗಬೇಡ, ಕೊಟ್ಟು ಕುದಿಯಲು ಬೇಡ, ಕೊಟ್ಟು ಆಡಿಕೊಳ್ಳಬೇಡ ಎಂಬ ಗಾದೆಯ ಮೂಲಕ ಈ ದಿನದ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಅನ್ಕೊಂಡಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತು ಹೊಸ ವರ್ಷ ಆಗಿತ್ತು ಅಂತ ನಾವೆಲ್ಲರೂ ಕೂಡ ನಮ್ಮ ಊರಿನ ಪಕ್ಕದಲ್ಲೇ ಇರೋ ಕನಕಗಿರಿ ಕ್ಷೇತ್ರಕ್ಕೆ ಹೋಗಿದ್ವಿ. ಮೊದಲು ಗುಡ್ಡದ ಮಾರಮ್ಮನ ಕ್ಷೇತ್ರಕ್ಕೆ ಹೋಗಿ ಅಲ್ಲೇ ಪಕ್ಕದಲ್ಲೇ ಇರೋ ದೇವಸ್ಥಾನ ಅದು. ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮೊದಲಿಗೆ ಪೂಜೆ ತಗೊಂಡು ಆಮೇಲೆ ಧೂಪ ಹಾಕಿ ಒಳಗಡೆ ಹೋದ್ವಿ. ದೇವರಿಗಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಾನೆ ಹೇಳ್ಬೋದು. ಮುಂದೆ ಇದ್ದ ಪಾದಗಳಿಗೆ ನಮಸ್ಕಾರ ಮಾಡಿ ನಾವು ಗುಡ್ಡದ ಮಾರಮ್ಮನನ್ನ ನೋಡ್ಲಿಕ್ಕೆ ಹೋದ್ವಿ. ನಂತರ ಅಲ್ಲಿ ಹೋದ್ಮೇಲೆ ಅಲ್ಲಿ ಮಂಗಳಾರತಿ ತಗೊಂಡು ಹೂವು ತೇರ್ತಾ ಎಲ್ಲ ತಗೊಂಡು ನಾವು ಒಂದು ಪ್ರದಕ್ಷಿಣೆ ಹಾಕಿ ಆಮೇಲೆ ಹೊರಟಿದ್ದೆ ಭ್ರಮರಾಂಬ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನನ ನೋಡೋಕ್ಕೆ ಹೋದ್ವಿ. ಆ ದೇವಸ್ಥಾನ ಅಂತೂ ನೋಡೋಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನೀವ್ಯಾವಾಗ್ಲಾದ್ರೂ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ದಾರಿಯಲ್ಲೇ ಈ ದೇವಸ್ಥಾನ ಸಿಗೋದು, ವಿಸಿಟ್ ಮಾಡಿ. ನಂತರ ಅಲ್ಲೇ ಇದ್ದ ನಾಗರಿಕರಿಗೆ ಒಂದು ಪೂಜೆಯನ್ನ ಮಾಡಿ ನಾವು ಭ್ರಮರಾಂಬ ದೇವಿಯನ್ನ ನೋಡ್ಲಿಕ್ಕೆ ಹೋದ್ವಿ. ಭ್ರಮರಾಂಬ ದೇವಿಗಂತೂ ತುಂಬಾ ಚೆನ್ನಾಗಿ ಹೂವಲ್ಲಿ ಅಲಂಕಾರ ಮಾಡಿದ್ರು. ಅದನ್ನ ನೋಡ್ಕೊಂಡು ನಾವು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿನ ನೋಡಕ್ ಹೋದ್ವಿ. ಒಂದು ಗಂಟೆನಾದ ಬಾರಿಸಿ ನಂತರ ಮಲ್ಲಿಕಾರ್ಜುನ ಸ್ವಾಮಿಯನ್ನ ನೋಡಿದ್ವಿ. ಕನಕಗಿರಿ ಮುಗಿಸಿ ನಾವು ಹೊರಟಿದ್ದೆ ಮೂಗೂರು ಶ್ರೀ ತ್ರಿಪುರ ಸುಂದರಿ ಅಮ್ಮನನ್ನ ನೋಡ್ಲಿಕ್ಕೆ. ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದ ಶ್ರೀ ತ್ರಿಪುರ ಸುಂದರಿ ದೇವಸ್ಥಾನ ಸುಮಾರು 850 ವರ್ಷಗಳಷ್ಟು ಹಳೆಯದು. ದಂತಕಥೆಯ ಪ್ರಕಾರ ಈ ದೇವಾಲಯವನ್ನ ಮುಸ್ಲಿಂ ಪಾಳೆಗಾರ ಕಟ್ಟಿದ ಎಂದು ನಂಬಲಾಗಿದೆ. 3 ಲೋಕದ ಒಡತಿ ತ್ರಿಪುರ ಸುಂದರ ದೇವಿ, ಪಾರ್ವತಿ ದೇವಿಯ ಒಂದು ಅವತಾರ. ತ್ರಿಪುರ ಎಂದರೆ 3 ಲೋಕ, ಸುಂದರಿ ಎಂದರೆ ಸುಂದರವಾದ ಭಾರತದ ಮಹಿಳೆ. ಸತೀದೇವಿಯ ಮರಣದ ನಂತರ ಶಿವನ ಕೋಪಕ್ಕೆ ಇಡೀ ವಿಶ್ವ ಭಸ್ಮವಾಗುವ ಆತಂಕ ಎದುರಾದಾಗ ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು 51 ತುಂಡುಗಳನ್ನಾಗಿ ಕತ್ತರಿಸುತ್ತಾನೆ. ಆಗ ಸತಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದವು. ಆ ಸ್ಥಳಗಳೇ ಈಗ ಶಕ್ತಿಪೀಠಗಳಾಗಿವೆ. ಈ ಪೀಠಗಳನ್ನು ಕಾಯಲು ಶಿವ ತನ್ನ ಅಂಶದಲ್ಲಿ ಭೈರವ ಮಂದಿರವನ್ನು ಸೃಷ್ಟಿಸಿ ಆಯಾ ಸ್ಥಳಗಳಲ್ಲಿ ನೇಮಿಸುತ್ತಾನೆ. ಈ ಸ್ಥಳಗಳು ಅತ್ಯಂತ ಶಕ್ತಿಶಾಲಿ ಸ್ಥಳಗಳಾಗಿವೆ. ಈ ಶಕ್ತಿ ಪೀಠಗಳಿಗೆ ಭೇಟಿ ನೀಡುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆಯೂ ಸಹ ಇದೆ. ಈ ಕಾರಣಕ್ಕಾಗಿ ಲಕ್ಷಾಂತರ ಜನರು, ಅದರಲ್ಲೂ ನವರಾತ್ರಿಯ ಸಮಯದಲ್ಲಿ ದೇಶ ವಿದೇಶಗಳಿಂದಲೂ ಬಂದು 2 ಶಕ್ತಿ ಪೀಠಗಳನ್ನು ವೀಕ್ಷಿಸುತ್ತಾರೆ. 51 ತುಂಡುಗಳಾದ ಸತಿಯ ದೇಹದ ಭಾಗವನ್ನು ರಕ್ಷಿಸಲೆಂದು ಭೈರವನಿಗೆ ಮಂದಿರವನ್ನು ಶಿವನು ಕಟ್ಟಿಕೊಳ್ಳಲು ಹೇಳುತ್ತಾನೆ. ಆ ದೇವಸ್ಥಾನದ ರೀತಿಯೇ ಇದು ಒಂದು ದೇವಸ್ಥಾನ, ದೇಶೇಶ್ವರ ಸ್ವಾಮಿಯ ದೇವಸ್ಥಾನ ಅಂತಲೇ ಹೇಳಬಹುದು. ಈ ದೇವಸ್ಥಾನವು ಶಿವನನ್ನ ಒಳಗೊಂಡ ದೇವಸ್ಥಾನ ಆಗಿದೆ. ಸತ್ಯ ಅಂದರೆ ತ್ರಿಪುರ ಸುಂದರಿ ಅಮ್ಮನು ಕೂಡ 51 ಶಕ್ತಿಪೀಠಗಳಲ್ಲಿ ಒಂದು ದೇವತೆ. ಆ ದೇವತೆಯನ್ನ ರಕ್ಷಣೆ ಮಾಡಲು ದೇಶೇಶ್ವರ ಸ್ವಾಮಿಯಾಗಿ ಭೈರವನು ಒಂದು ರೂಪವನ್ನ ತಾಳುತ್ತಾನೆ. ಈ ದೇವಸ್ಥಾನದಲ್ಲಿ ನಾವು ಎಲ್ಲ ಕಡೆ ವೀಕ್ಷಣೆ ಮಾಡಿದೆವು.